ರಾಜ್ಯಾದ್ಯಂತ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೆಯನ್ನೇನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಅಂದ್ಕೊಂಡ ವೇಗದಲ್ಲಿ ನಡೀತಾ ಇಲ್ಲ ಅನ್ನುವಂತಹ ಕೂಗು ಎಲ್ಲ ಕಡೆ ಇದೆ. ಆದರೆ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆಗೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ಈ ಕಾರಣ ನಮ್ಮ ಟಾರ್ಗೆಟ್ ರೀಚ್ ಆಗಕ್ಕಾಗ್ತಾ ಇಲ್ಲ. ಸ್ಪೆಷಲಿ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿರುವಂತಹ ಅಪಾರ್ಟ್ಮೆಂಟ್ ಪಬ್ಲಿಕ್ ಟಿವಿಗೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳಿರುವಂತಹ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಿಂದ ಸಮೀಕ್ಷೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಕರೆಕ್ಟಾಗಿ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬೆಂಗಳೂರಿಗೆ ವಲಸೆ ಬಂದಿದ್ದಾರೆ ಸುಮಾರು ಜನ, ಉತ್ತರ ಭಾರತದ ಜನ, ಉತ್ತರ ಕರ್ನಾಟಕದ ಜನ ಸುಮಾರು ಜನ ಬಂದಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಊರುಗಳಲ್ಲಿ ನಾವು ಮಾಡ್ಕೊಳ್ತೀವಿ, ನಿಮಗೆ ನಾವು ಯಾಕೆ ಸ್ಪಂದಿಸಬೇಕು ಅಂತ ತಗಾದಿನಿ ಎತ್ತುತ್ತಾ ಇದ್ದಾರಂತೆ. ಹೀಗಾದರೆ ನಾವು ಕರೆಕ್ಟ್ ನಂಬರ್ಸನ್ನು ರೀಚ್ ಆಗೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಸಮೀಕ್ಷೆಯಲ್ಲಿ ಕೂಡ ಅಪಾರ್ಟ್ಮೆಂಟ್ ನಿವಾಸಿಗಳ ಹತ್ರ ಹೋಗಿ ಮಾಹಿತಿಯನ್ನು ಪಡ್ಕೊಂಡಿರಲಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಹೇಳಿತ್ತು. ನಿನ್ನೆ ಮತ್ತು ಮೊನ್ನೆ ನಾನು ಸುಮಾರು ಗ್ರಾಮೀಣ ಪ್ರದೇಶಕ್ಕೆ, ಮುನ್ಸಿಪಲ್ ಏರಿಯಾಕ್ಕೆ ವಿಸಿಟ್ ಮಾಡಿದ್ದೀನಿ. 2 ದಿವಸ ಸಂಪೂರ್ಣ ಫೀಲ್ಡಲ್ಲೇ ಇದ್ದೇನೆ. ಯಾಕಂದರೆ ರಜೆ ಇರೋದ್ರಿಂದ ನಾನು ಅಲ್ಲಿ ಓಡಾಡಿದ್ರೆ ನನಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗ್ತದೆ ಅನ್ನೋ ಕಾರಣಕ್ಕಾಗಿ 99% ಜನ ಸರ್ವೆಗೆ ಯಾವುದೇ ತಕರಾರಿಲ್ಲ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕೆಲವರು ನಾರ್ತ್ ಇಂಡಿಯಾದಿಂದ ಕೆಲವರು ಬಂದಿದ್ದಾರೆ, ನಮಗೆ ಸರ್ವೆ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಕೆಲವರು ನಾವು ನಾರ್ತ್ ಕರ್ನಾಟಕದಿಂದ ಬಂದೀವಿ, ಬೇರೆ ಬೇರೆ ಜಿಲ್ಲೆಯಿಂದ ಬಂದೀವಿ, ನಮ್ಮ ಫ್ಯಾಮಿಲಿಯೆಲ್ಲ ಅಲ್ಲಿದೆ, ನಾವು ಅಲ್ಲಿ ಸರ್ವೆ ಮಾಡಿಸ್ತೀವಿ ಅಂತ ಹೇಳುವಂಥವ್ರು ಇದ್ದಾರೆ. ನಮಗೆ ಬೇಡವೇ ಬೇಡ, ಬರಲೇಬೇಡಿ ಅನ್ನೋವಂಥದ್ದಿಲ್ಲ. ಒಂದು ಅಪಾರ್ಟ್ಮೆಂಟಲ್ಲಿ ಮಾತ್ರ ನಮ್ಮ ಇಡೀ ಅಪಾರ್ಟ್ಮೆಂಟ್ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಹೋಗಿ ಅವ್ರ ಜೊತೆ ಮಾತನಾಡಿ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದ್ದೇನೆ. ಒತ್ತಾಯ ಇಲ್ಲ, ನೀವು ನೋಡಿರ್ಬೋದು ನ್ಯಾಯಾಲಯದ ಆದೇಶದಂತೆ ಯಾರಿಗೂ ಸಹ ಒತ್ತಾಯ ಮಾಡೋದಿಲ್ಲ. ಆದರೆ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಒಪ್ಪಲಿಲ್ಲ ಅಂತಂದರೆ ಅಂಥವ್ರದನ್ನು ಸರ್ವೆ ಮಾಡೋದು. ಯಾವ ಅಪಾರ್ಟ್ಮೆಂಟ್ ಸರ್, ಯಾವ ಏರಿಯಾದು? ಬೆಂಗಳೂರು ಈಸ್ಟ್ ತಾಲೂಕಿನಲ್ಲಿ ನನಗೆ ನಿನ್ನೆ ರಾತ್ರಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸೀನಿಯರ್ ಅಧಿಕಾರಿಗಳು ವಿಸಿಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ.